ಇವತ್ತು ಮೊಟ್ಟೆ ಪ್ರೇರಿಗಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಕ್ವಿಕ್ಕಾಗಿ ಆಗುವಂತಹ ಒಂದು ಯಮ್ಮಿಯಾದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಕೇವಲ 10 ನಿಮಿಷದಲ್ಲಿ ತಯಾರಿಸಬಹುದಾದ ಈ ರೆಸಿಪಿ ಬ್ಯಾಚುಲರ್ಸ್ ಬಿಗಿನರ್ಸ್ ಕೂಡ ಸುಲಭವಾಗಿ ಮಾಡಬಹುದು. ಇದಕ್ಕೆ ರುಬ್ಬುವುದಾಗಲಿ ತೆಂಗಿನ ತುರಿ ಬಳಸುವುದಾಗಲಿ ಅಗತ್ಯವಿಲ್ಲ. ಹೆಚ್ಚು ಸಾಮಗ್ರಿಗಳ ಅವಶ್ಯಕತೆಯೂ ಇಲ್ಲ. ಈ ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿಯ ಈ ಎಗ್ ಮಸಾಲ ರೈಸ್ ಚಪಾತಿ ಜೊತೆ ಸೂಪರ್ ಆದ ಕಾಂಬಿನೇಷನ್. ಹಾಯ್ ಫ್ರೆಂಡ್ಸ್, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಕೊಡುವುದನ್ನು ಮರಿಬೇಡಿ. ಇಲ್ಲಿ ಒಂದು 4 ಮೊಟ್ಟೆಗಳನ್ನು ಬೇಯಿಸಲು ಇಟ್ಟಿದ್ದೇನೆ. ಮೊಟ್ಟೆ ಮುಳುಗುವಷ್ಟು ನೀರು ಸೇರಿಸಿ ಒಂದು 7 ರಿಂದ 8 ನಿಮಿಷಗಳ ಕಾಲ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸಬೇಕು. ಇದು ಬೇಯುವಷ್ಟರಲ್ಲಿ ಇದರ ಗ್ರೇವಿಗೆ ರೆಡಿ ಮಾಡೋಣ. ಒಂದು ಪ್ಯಾನಲ್ಲಿ 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಬೇಕು. ಇಲ್ಲಿ ಎಣ್ಣೆ ಬಿಸಿಯಾದ ತಕ್ಷಣ 2 ನೀರುಳ್ಳಿಯನ್ನು ಕಟ್ ಮಾಡಿ ಸೇರಿಸಿ ಒಂದು 2 ನಿಮಿಷಗಳ ಕಾಲ ಹುರ್ಕೊಳ್ಬೇಕು. ನೀರುಳ್ಳಿ ಇದೆಲ್ಲ ಕಂಪ್ಲೀಟಾಗಿ ಬಣ್ಣ ಚೇಂಜ್ ಆಗುವ ಅಗತ್ಯ ಇಲ್ಲ. ಇದರ ರಾ ಸ್ಮೆಲ್ ಹೋಗುವಷ್ಟು ಸಮಯ ಅಂದರೆ 1 ನಿಮಿಷ ಇದನ್ನು ಫ್ರೈ ಮಾಡಿದರೆ ಸಾಕು. ಈಗ ಜಜ್ಜಿದ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು 1 ಸ್ಪೂನಷ್ಟು ಸೇರಿಸಬೇಕು. ನೀವು ಇದರ ಬದಲು ಶುಂಠಿ ಬೆಳ್ಳುಳ್ಳಿದು ಪೇಸ್ಟನ್ನು 1 ಸ್ಪೂನ್ ಸೇರಿಸಬಹುದು. ಹಾಗೂ 1 ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ಳುವ. ಮೀಡಿಯಂ ಉರಿಯಲ್ಲಿ ಇವೆಲ್ಲ ಫ್ರೈ ಆದ ಮೇಲೆ 2 ಸ್ವಲ್ಪ ದೊಡ್ಡದಾಗಿ ಅಂದರೆ ರಫ್ ಆಗಿ ಕಟ್ ಮಾಡಿದ ಟೊಮೆಟೊವನ್ನು ಸಹ ಸೇರಿಸಬೇಕು. ಟೊಮೆಟೊ ಸೇರಿಸಿ ಇದನ್ನು 1 ರಿಂದ 2 ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಳುವ. ಈಗ ಕೆಲವು ಹುಡಿಗಳನ್ನು ಇದರಲ್ಲಿ ಸೇರಿಸಬೇಕು. ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಹುಡಿ, ಅರ್ಧ ಸ್ಪೂನ್ ಕಾಳು ಮೆಣಸಿನ ಹುಡಿ, 1 ಸ್ಪೂನಷ್ಟು ಸಾಂಬಾರು ಹುಡಿಯನ್ನು ಸೇರಿಸುವ. ಈ ಹುಡಿಗಳನ್ನು ಸೇರಿಸುವಾಗ ಗ್ಯಾಸ್ ಫ್ಲೇಮ್ ಇದೆಯಲ್ಲ ಲೋ ಅಲ್ಲಿ ಇಡಬೇಕು. ನೀವು ಸಾಂಬಾರು ಹುಡಿ ಯಾವುದೇ ಮಾರ್ಕೆಟಲ್ಲಿ ಸಿಗುವ ಬ್ರ್ಯಾಂಡ್ ಇದು ಬಳಸ್ಬೋದು. ಫ್ಲೇಮ್ ಲೋ ಮಾಡಿ ಎಲ್ಲ ಹುಡಿಗಳನ್ನು ಫ್ರೈ ಮಾಡಿ ಆದ ನಂತರ ಇದಕ್ಕೆ 1.5 ಕಪ್ಪಷ್ಟು ನೀರನ್ನು ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುದಿಸಿಕೊಳ್ಬೇಕು. ಈ ಬದಿ ನೋಡಿ ಎಗ್ ಬೇಯಿಸಿದ್ದು ಆಗಿದೆ. ಇದರ ಸಿಪ್ಪೆಯನ್ನು ತೆಗೆದಿಟ್ಟಿದ್ದೇನೆ. ಈಗ ಇದನ್ನು ನಿಮಗೆ ಇಷ್ಟವಾದ ಆಕಾರದಲ್ಲಿ ಕಟ್ ಮಾಡ್ಬೋದು. ಬೇಕಾದರೆ ನೀವು ಇದನ್ನು ಹಿಡಿಯಾಗಿ ಸಹ ಸೇರಿಸಬಹುದು. ನಾನಿದನ್ನಿಲ್ಲಿ ರೌಂಡಾಗಿ ಈ ರೀತಿ ಕಟ್ ಮಾಡಿಟ್ಟಿದ್ದೇನೆ. ಈ ಬದಿ ನೋಡಿ ಗ್ರೇವಿ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೀಗ ರುಚಿಗೆ ಉಪ್ಪನ್ನು ಸೇರಿಸುವ ಹಾಗೂ ಮಿಕ್ಸ್ ಮಾಡಿಕೊಳ್ಳುವ. ಈಗ ನೋಡಿ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬಂದಿದೆ. ಇಷ್ಟಾಗುವಾಗ ನಾವು ಕಟ್ ಮಾಡಿಟ್ಟ ಮೊಟ್ಟೆಗಳನ್ನು ಸೇರಿಸುವ. ಅರ್ಧ ಸ್ಪೂನ್ ಗರಂ ಮಸಾಲೆ ಹುಡಿ ಹಾಗೂ ಸಣ್ಣದಾಗಿ ತುಂಡು ಮಾಡಿಟ್ಟ ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು ಸೇರಿಸಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ 1 ನಿಮಿಷಗಳ ಕಾಲ ಬೇಯಿಸಿಕೊಳ್ಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಈ ಮೊಟ್ಟೆಗೆ ಸೇರಿಕೊಳ್ಬೇಕು. ಈಗ ನೋಡಿ ಕರಿ ಪರ್ಫೆಕ್ಟ್ ಆಗಿ ಬಂದಿದೆ. ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಕೂಡ ಇದೆ. ಈಗ ಫ್ಲೇಮ್ ಆಫ್ ಮಾಡಿ ಇದನ್ನು ಸರ್ವ್ ಮಾಡುವ. ನೋಡಿ ತುಂಬ ಟೇಸ್ಟಿ ಹಾಗೂ ಸಿಂಪಲ್ ಆದ ಈ ಎಗ್ ಕರಿ ಇದೆಯಲ್ಲ ಕೇವಲ 10 ನಿಮಿಷದಲ್ಲಿ ಇಲ್ಲಿ ತಯಾರಿಸಿದ್ದೇನೆ. ಚಪಾತಿ ರೈಸ್ ಜೊತೆ ಎಕ್ಸಲೆಂಟ್ ಕಾಂಬಿನೇಷನ್. ಈ ರೆಸಿಪಿಯನ್ನು ಬ್ಯಾಚುಲರ್ಸ್ ಬಿಗಿನರ್ಸ್ ಕೂಡ ಸುಲಭವಾಗಿ ತಯಾರಿಸಬಹುದು. ಶೀಘ್ರದಲ್ಲಿ ಸುಲಭವಾಗಿ ಹಾಗೂ ರುಚಿಯಾಗಿ ಆಗುವಂಥ ಈ ರೆಸಿಪಿ ಇಷ್ಟವಾದರೆ ದಯವಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.